ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳ ದಿವಸಗಳ ನಂತರ ನಿಮ್ಮ ಜೊತೆ ವಿಡಿಯೋವನ್ನು ಶೇರ್ ಮಾಡ್ಕೊಳಕ್ತೀನಿ. ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಇರೋದ್ರಿಂದ ಯಾವುದೇ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತು ಶುಭಾರಂಭ ಅಂಥೇಳಿ ಒಂದು ದೇವಸ್ಥಾನದ ವಿಡಿಯೋ ಜೊತೆಗೆ ಮತ್ತೊಮ್ಮೆ ಸಿರಿ ಚಾನಲ್ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಾಕ್ತೀನಿ. ಇದು ಯಾವ ದೇವಸ್ಥಾನ ಅಂತಂದ್ರೆ ನಮ್ಮ ತವರು ಮನೆಯಲ್ಲಿರುವಂತಹ ಬಸವೇಶ್ವರ ದೇವಸ್ಥಾನ, ಬಸವನ ಬಾಗೇವಾಡಿಯಲ್ಲಿರುವಂತಹ ಪ್ರಸಿದ್ಧ ಬಸವೇಶ್ವರ ದೇವಸ್ಥಾನ ಒಂದು ಪ್ರವಾಸಿ ತಾಣ ಆಗಿತ್ತು. ತುಂಬಾ ಸುಂದರವಾದಂತಹ ದೇವಸ್ಥಾನವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು, ಸುಂದರವಾದಂತಹ ಕಟ್ಟಡ, ದೊಡ್ಡ ಆವರಣದಲ್ಲಿ ಮಧ್ಯದಲ್ಲಿ ದೇವಸ್ಥಾನದ ಗರ್ಭಗುಡಿ ಮತ್ತು ಸುತ್ತಲೂ ಕೂಡ ಕುಳಿತುಕೊಳ್ಳೋಕೆ ವ್ಯವಸ್ಥೆ ಮಾಡ್ಯಾರ. ಇದು ಇತ್ತೀಚೆಗೆ ಆದಂತಹ ಬೆಳವಣಿಗೆ. ನಾವು ಚಿಕ್ಕವರಿದ್ದಾಗೆಲ್ಲ ಈ ರೀತಿ ಇರಲಿಲ್ಲ. ದೊಡ್ಡ ಆವರಣ ಇತ್ತು, ಬಟ್ ಈ ರೀತಿ ಕುಳಿತುಕೊಳ್ಳೋಕೆ ವ್ಯವಸ್ಥೆ ಇರಲಿಲ್ಲ. ಈಗ ನೋಡ್ತಾ ಇರ್ಬೋದು, ಸುತ್ತಲೂ ಕೂಡ ದೇವಸ್ಥಾನಕ್ಕೆ ಬಂದಿರುವಂಥ ಭಕ್ತಾದಿಗಳಿಗೆ ಕುಳಿತುಕೊಳ್ಳೋಕೆ ವ್ಯವಸ್ಥೆ ಐತಿ. ಮತ್ತು ಒಳಗೆ ಜಗಲಿ ಕಟ್ಟೆನೂ ನೋಡ್ಬೋದು ನೀವು. ಎರಡೂ ಸೈಡಲ್ಲೂ ಕೂಡ ಈ ರೀತಿ ಹೋಗಲಿಕ್ಕೆ ಎಂಟ್ರೆನ್ಸ್ ಐತಿ. ಎದುರುಗಡೆನೇ ನೋಡ್ಬೋದು, ಆ ಕಡೆಗೂ ಕೂಡ ಬರ್ಬೋದು, ಈ ಕಡೆಗೂ ಕೂಡ ಬರ್ಬೋದು. ಮತ್ತು ನೀವು ನೋಡ್ತಾ ಇರ್ಬೋದು, ಆ ಕಡೆಗೆ ಮುಖ್ಯ ದ್ವಾರಗಳದಾವು. ಟೋಟಲಿ ಈ ದೇವಸ್ಥಾನದ ಸುತ್ತಲೂ 6 ಮುಖ್ಯ ದ್ವಾರಗಳದಾವು. ಐತಿಹಾಸಿಕ ಪ್ರವಾಸಿ ತಾಣವಾದಂತಹ ಬಸವನ ಬಾಗೇವಾಡಿ ಬಸವಣ್ಣನ ದೇವಸ್ಥಾನದಲ್ಲಿ ಬಸವೇಶ್ವರವರು ಹುಟ್ಟಿದ, ಜಗಜ್ಯೋತಿ ಬಸವೇಶ್ವರರವರು ಹುಟ್ಟಿದಂತಹ ಸ್ಥಳ ಇದು. ಇಲ್ಲಿ ಕಲ್ಯಾಣ ಮಂಟಪನೂ ಕೂಡ ಐತಿ. ಈಗ ನಾನು ತೋರ್ಸಾಕ್ತೀನಲ್ಲ, ಅಲ್ಲಿ ಹೋದ್ವಿ ಅಂತಂದ್ರೆ ದೊಡ್ಡ ಕಲ್ಯಾಣ ಮಂಟಪ ಐತಿ. ವರ್ಷದ ಶುಭ ದಿನಗಳಲ್ಲಿ ಕಲ್ಯಾಣೋತ್ಸವಗಳು ಕೂಡ ನಡೀತವೆ ಇಲ್ಲಿ. ಕಲ್ಲಿನಿಂದಲೇ ನಿರ್ಮಿಸಿದಂತಹ ಈ ದೇವಸ್ಥಾನ ಸ್ವಲ್ಪ ಹಳೆ ಕಟ್ಟಡ ಐತಿ. ಅದಕ್ಕೆ ಸ್ವಲ್ಪ ಬೆಳವಣಿಗೆ ಮಾಡಿಕೊಂಡು ಹೊಸ ಕಟ್ಟಡನೂ ಕೂಡ ಸೇರಿಸ್ಕೊಂಡಾರ. ಈ ಎದುರುಗಡೆ ಕಾಣುವಂತಹ ಹೆಬ್ಬಾಗಿಲಲ್ಲಿ ನೀವು ಗಾರ್ಡನ್ ಏರಿಯಾ ಕೂಡ ನೋಡ್ಬೋದು. ಮತ್ತು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಪ್ರಸಾದ ದಾಸೋಹ. ಪ್ರತಿದಿನವೂ ಕೂಡ ಇಲ್ಲಿ ದಾಸೋಹ ಇರ್ತೈತಿ. ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂಥೇಳಿ ದಾಸೋಹ ವ್ಯವಸ್ಥೆನೂ ಕೂಡ ಐತಿ. ತುಂಬಾ ವಿಶಾಲವಾದಂತಹ ಬೃಹತ್ ಬಸವೇಶ್ವರ ದೇವಾಲಯ. ಗರ್ಭಗುಡಿಯ ಸುತ್ತಲೂ ವಿಶಾಲವಾದ ಆವರಣದ ಜೊತೆಗೆ 6 ಮಹಾದ್ವಾರಗಳನ್ನು ಹೊಂದಿದೆ. ಒಟ್ಟು 6 ಮಹಾದ್ವಾರಗಳಲ್ಲಿ 2 ಮಹಾದ್ವಾರಗಳು ಮುಖ್ಯ ರಸ್ತೆಗೆ ಹೊಂದಿಕೊಂಡದವು. ಇನ್ನು 2 ಮಹಾದ್ವಾರಗಳು ಗರ್ಭಗುಡಿಯ ಹಿಂದುಗಡೆ ಬರ್ತಾವು. ಇನ್ನು 2 ಬಾಗಿಲುಗಳು ಗರ್ಭಗುಡಿಯ ಎಡಕ್ಕೆ ಮತ್ತು ಬಲಕ್ಕೆ ಅದಾವು. ಈಗ ಒಳಗಡೆ ಯಾವ ರೀತಿ ಐತಿ ಅನ್ನೋದನ್ನು ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು, ಎರಡೂ ಕಡೆಗೂ ಕೂಡ ದೇವಸ್ಥಾನದ 2 ಸೈಡಲ್ಲೂ ಕೂಡ ಜಗಲಿ ಕಟ್ಟೆ ಐತಿ. ಅಲ್ಲಿ ನಾವು 2 ಕಡೆಯಿಂದನೂ ಕೂಡ ದೇವಸ್ಥಾನದ ಒಳಗೆ ಬರಬಹುದು. ನೋಡ್ತಾ ಇರ್ಬೋದು, ಇದನ್ನು ಕೂಡ ದೇವಸ್ಥಾನದ ಒಳಕ್ಕೆ ಬರುವಂತಹ ದಾರಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ 2 ಮುಖ್ಯ ದ್ವಾರಗಳಲ್ಲಿ ಒಂದನ್ನು ತೋರಿಸಿನೀಗ. ಈ ರೀತಿ ಜಗಲಿ ಕಟ್ಟೆಯಿಂದ ಒಳಗಡೆ ಬಂದ ತಕ್ಷಣವೇ ಮೊದಲಿಗೆ ಕಾಣುವಂಥದ್ದು ನಮಗೆ ಶಿವಲಿಂಗನ ಎದುರುಗಡೆನೇ ಬಸವಣ್ಣನ ದೇವಸ್ಥಾನ ಐತಿ. ಈ ಕಡೆಗೆ ಶಿವಲಿಂಗ, ಅದರ ನೇರಕ್ಕೆ ಅಪೋಸಿಟ್ ಸೈಡಲ್ಲಿ ನಾವು ಬಸವಣ್ಣನ ದೊಡ್ಡ ಮೂರ್ತಿಯನ್ನು ನೋಡ್ಬೋದು. ದೇವಸ್ಥಾನದ ಒಳಗಡೆ ಆವರಣ ಕೂಡ ತುಂಬಾ ಚೆನ್ನಾಗೈತಿ. ಕಂಬಗಳಿಂದ ಆಧರಿಸಿ ದೇವಸ್ಥಾನವನ್ನು ನಿರ್ಮಿಸಲಾಗೈತಿ. ಮುಂದೆ ಬಂದಂಗ ಇಲ್ಲಿ ಇನ್ನೊಂದು ಮೂರ್ತಿಯನ್ನು ನೋಡ್ಬೋದು. ಇಲ್ಲಿ ಪರಮೇಶ್ವರನ ಮೂರ್ತಿ ಐತಿ.
ಇಲ್ಲಿ ಇನ್ನೊಂದು ಸೈಡಲ್ಲಿ ನಟರಾಜನ ಮೂರ್ತಿಯನ್ನು ನಾವು ಕಾಣ್ಬೋದು. ಒಂದು ಸೈಡಲ್ಲಿ ಪರಮೇಶ್ವರನ ಮೂರ್ತಿ, ಇನ್ನೊಂದು ಸೈಡಲ್ಲಿ ನಟರಾಜನ ಮೂರ್ತಿಯನ್ನು ನಾವು ಕಾಣ್ತೀವಿ. ಮತ್ತು ಮುಂದ್ಗಡೆ ಬಂದಂತೆ ಇಲ್ಲಿ ಒಂದು ಕೂಡ ಶಿವಲಿಂಗ ಐತಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಶ್ರೀ ಜಗಜ್ಯೋತಿ ಬಸವೇಶ್ವರರವರ ಮೂರ್ತಿಯನ್ನು ಸ್ಥಾಪನೆ ಮಾಡಲಾಗೈತಿ. ಕಲ್ಲಿನ ಮೇಲೆ ಕೆತ್ತಿರುವಂತಹ ನೀವು ಚಿತ್ರವನ್ನು ನೋಡ್ಬೋದು. ತುಂಬಾ ಸುಂದರವಾಗಿ ಎಲ್ಲ ಕಲ್ಲಿನ ಮೇಲೂ ಕೂಡ ಇದೇ ರೀತಿಯಾಗಿ ಡಿಸೈನ್ಸ್ಗಳದಾವು. ಈಗ ನೀವು ನೋಡ್ತಾ ಇರ್ಬೋದು, ಇದು ಹಳೆ ಕಲ್ಲು. ಹಳೆ ಕಲ್ಲಿನ ಜೊತೆಗೇ ಹೊಸ ಕಲ್ಲನ್ನು ಸೇರಿಸಿ ಈ ರೀತಿ ಚಿತ್ರಗಳನ್ನೆಲ್ಲ ಕೆತ್ತನೆ ಮಾಡಿ ಸ್ವಲ್ಪ ಬೆಳವಣಿಗೆಯನ್ನು ಮಾಡ್ಯಾರ ದೇವಸ್ಥಾನದ ಒಳಗಡೆ ಎಲ್ಲ. ಇಲ್ಲಿನೂ ಕೂಡ ನೀವು ಗಮನಿಸ್ಬೋದು, ಕಂಬಗಳು, ಒಂದು ಹಳೆ ಕಂಬ ಐತಿ ಮತ್ತು ಇನ್ನೊಂದು ಹೊಸ ಕಂಬ ಐತಿ. ಮೊದಲಿಗೆ ಹಳೆ ಕಂಬ ಕಾಣಿಸಿ ಈ ಮಂಟಪ ಇತ್ತು. ಟೋಟಲಿ ಈ ಮಂಟಪದ ಕೆಳಗಡೆಗೆ 12 ಕಲ್ಲಿನ ಕಂಬಗಳದಾವು. ಮೇಲ್ಗಡೆ ಚಿತ್ರವನ್ನು ನೋಡ್ಬೋದು ನೀವು, ಹಳೆ ಕಾಲದಲ್ಲಿನೇ ಕೆತ್ತಿರುವಂಥದ್ದು, ಈಗಿಂದಲ್ಲ ಅದು. ಮಂಟಪದ ಕೆಳಗಡೆ ಇರುವಂತಹ ವೃತ್ತಾಕಾರದ ಆವರಣದಲ್ಲಿ ಶುಭ ಮುಹೂರ್ತಗಳಲ್ಲಿ ವಿವಾಹಗಳು ಕೂಡ ನಡೀತಾವು. ನಾನು ಎಂಟ್ರೆನ್ಸಿಗೆ ತೋರಿಸಿದ್ದೆ ನಿಮಗೆ ಶಿವಲಿಂಗವನ್ನು. ಅದರ ಎದುರಿಗೇ ಈಗ ನಾವು ನೋಡ್ತಾ ಇರುವಂಥದ್ದು ಬಸವಣ್ಣನ ದೊಡ್ಡದಾದಂತಹ ಮೂರ್ತಿ. ಶಿವಲಿಂಗನ ಎದುರಿಗೇ ಈ ಬಸವಣ್ಣನ ಮೂರ್ತಿ ಐತಿ. ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ದಂಪತಿಗಳು ಈ ಬಸವಣ್ಣನಿಗೆ ಹರಕೆ ಹೊತ್ತು ಬೇಡ್ಕೊಂಡು ಒಬ್ಬ ಪುತ್ರನಿಗೆ ಜನ್ಮ ನೀಡ್ತಾರ. ಆ ಪುತ್ರನೇ ಮುಂದೆ ಜಗಜ್ಯೋತಿ ಬಸವೇಶ್ವರರಾಗಿ ಸಮಾಜ ಸೇವೆಯನ್ನು ಮಾಡ್ತಾರೆ. ಸಮಾಜ ಸುಧಾರಕರಾಗಿ ತಮ್ಮ ಸೇವೆಯನ್ನು ಅರ್ಪಿಸ್ತಾರೆ ಜಗತ್ತಿಗೆ. ಇಂತಹ ಪುಣ್ಯಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದು ಆಡಿದಂತಹ ಅನೇಕರಲ್ಲಿ ನಾನು ಒಬ್ಬಳು ಅನ್ನೋದನ್ನೇ ಒಂದು ದೊಡ್ಡ ಹೆಮ್ಮೆ, ಪುಣ್ಯನೂ ಕೂಡ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಸಾಧ್ಯವಾದರೆ ಈ ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.